ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ಭಾರತದ ವಿಶೇಷತೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಮ ಒಂದು ಅನುಕೂಲಕ್ಕಾಗಿ ಮುಂಬರ್ತಕ್ಕಂತಹ ಎಕ್ಸಾಮ್ಗೋಸ್ಕರ ಸಾಕಷ್ಟು ಮಾಹಿತಿಗಳನ್ನು ಇವನ್ ಲೈವ್ ಕ್ಲಾಸಲ್ಲಿ ಚರ್ಚೆ ಮಾಡೋಕ್ಕಾಗದೇ ಇರೋದನ್ನು ಸಿಂಪಲ್ ಆಗಿ ಶಾರ್ಟ್ ಆಗಿ ನಾನು ನಿಮಗೆ ಒಂದು ಕ್ಲಾಸನ್ನು ಈ ರೀತಿ ರೆಕಾರ್ಡೆಡ್ ಕ್ಲಾಸನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದರ ಒಂದು ಸದುಪಯೋಗನ ಎಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಕ್ಲಾಸನ್ನು ನೋಡ್ತಾ ಇರೋರು ಎಲ್ಲರೂ ಕೂಡ ಕ್ಲಾಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಭಾರತದ ವಿಶೇಷತೆಗಳು ಏನು ಅನ್ನೋದನ್ನು ಕೆಲವೊಂದಷ್ಟನ್ನು ಶಾರ್ಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಒಂದು ಬರ್ತಕ್ಕಂಥದ್ದು ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ. ಅತ್ಯಂತ ಎತ್ತರವಾದಂತಹ ಶಿಖರ ಅಂತಂದರೆ ಕಾಂಚನಚುಂಗ ಅಂತ ಬರುತ್ತೆ. ಸೋಷಿಯಲ್ ಸ್ಟಡೀಸಲ್ಲಿ ನೀವು ಇದನ್ನು ಅಭ್ಯಾಸ ಮಾಡಿರ್ತೀರ ಅಂತ ಅನ್ಕೊತೀನಿ. ಆದರೂ ಕೂಡ ಶಾರ್ಟ್ ಆಗಿ ಕ್ವಿಕ್ಕಾಗಿ ರಿವಿಷನ್ ಥರ ನಿಮಗೆ ಕೆಲವೊಂದಷ್ಟು ಮೇನ್ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಅತ್ಯಂತ ಎತ್ತರದ ಶಿಖರ ಬಂದು ಕಾಂಚನಚುಂಗ ಆಗಿರುತ್ತೆ. ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಅತ್ಯಂತ ಎತ್ತರವಾದಂತಹ ಗೋಪುರ ಅಂತಂದರೆ ಕುತುಬ್ ಮಿನಾರ್ ಆಗಿರುತ್ತೆ. ಓಕೆ, ಅತ್ಯಂತ ಎತ್ತರದ ಒಂದು ಗೋಪುರ ಬಂದು ಕುತುಬ್ ಮಿನಾರ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಒನ್ ಬರ್ತಕ್ಕಂಥದ್ದು ಅತ್ಯಂತ ಎತ್ತರದ ವಿಗ್ರಹ ಅಂತ ಬರುತ್ತೆ. ಎತ್ತರದ ವಿಗ್ರಹ ಯಾವುದಂದರೆ ಗೊಮ್ಮಟೇಶ್ವರ ವಿಗ್ರಹ ಅಂತಕ್ಕಂಥದ್ದು. ಗೊಮ್ಮಟೇಶ್ವರದ ಬಗ್ಗೆ ಅದು ಎಷ್ಟು ಉದ್ದ ಇದೆ, ಓಕೆ, ಅದನ್ನು ಯಾರು ನಿರ್ಮಾಣ ಮಾಡಿದರು ಅನ್ನೋದನ್ನು ಕಂಪ್ಲೀಟಾಗಿ ಸೋಷಿಯಲ್ ಸ್ಟಡೀಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಕೂಡ ಸೋಷಿಯಲ್ ಸ್ಟಡೀಸ್ ಕ್ಲಾಸನ್ನು ನೋಡಿಲ್ಲ, ಖಂಡಿತ ನಮ್ಮ ಒಂದು ಚಾನಲ್ದ ಪ್ಲೇಲಿಸ್ಟಲ್ಲಿ ಹೋಗಿ ವಿಸಿಟ್ ಮಾಡಿ. 6 to 10 ಸೋಷಿಯಲ್ ಸ್ಟಡೀಸ್ ಕ್ಲಾಸಸ್ ಅಂತ ಪ್ಲೇಲಿಸ್ಟ್ ಇದೆ. ಸೊ ಅಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದಕ್ಕೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಎತ್ತರದ ಹೋಟೆಲ್ ಯಾವುದು ಅಂತ. ಅತ್ಯಂತ ಎತ್ತರವಾದಂಥ ಹೋಟೆಲ್ ಬಂದು ಒಬೆರಾಯ್ ಹೋಟೆಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅತ್ಯಂತ ಎತ್ತರವಾದಂತಹ ದ್ವಾರ ಅಂತ ಬರುತ್ತೆ. ಅತ್ಯಂತ ಎತ್ತರವಾದಂತಹ ದ್ವಾರ ಅಂತಂದರೆ ಬುಲಂದ್ ದರ್ವಾಜ ಅಥವಾ ಬೂ ಅಂತ ಹೇಳ್ತೀವಿ. ಬುಲಂದ್ ದರ್ವಾಜ ಅಥವಾ ಗುಲಂದ ದರ್ವಾಜ ಅಂತಕ್ಕಂಥದ್ದು ಅತ್ಯಂತ ಎತ್ತರವಾದಂತಹ ದ್ವಾರ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಎತ್ತರದ ಸೇತುವೆ ಅಂತ. ಎತ್ತರದ ಸೇತುವೆ ಯಾವ್ದು ಬರುತ್ತೆ? ಚಂಬಲ್ ಸೇತುವೆ. ಚಂಬಲ್ ಸೇತುವೆ ಅಂತಕ್ಕಂಥದ್ದು ಎತ್ತರದ ಸೇತುವೆ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಎತ್ತರವಾದಂತಹ ರಸ್ತೆ. ಅತ್ಯಂತ ಎತ್ತರದ ರಸ್ತೆ ಯಾವುದು ಅಂದರೆ ಮನಾಲಿ ಅಂತ ಬರುತ್ತೆ. ಸೊ ಮನಾಲಿಯ ರಸ್ತೆ ಅತ್ಯಂತ ಎತ್ತರವಾದಂತಹ ರಸ್ತೆ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆ ಯಾವುದು? ಅತಿ ಉದ್ದವಾದಂತಹ ನೀರಾವರಿ ಕಾಲುವೆ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿರಾ ಗಾಂಧಿ ಕಾಲುವೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅತಿ ಉದ್ದವಾದಂತಹ ಬೀಚ್ ಮರೀನಾ ಬೀಚ್. ಅತ್ಯಂತ ಉದ್ದವಾದಂತಹ ಬೀಚು ಮರೀನಾ ಬೀಚ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಅತ್ಯಂತ ಉದ್ದವಾದಂತಹ ರೈಲ್ವೆ ಪ್ಲಾಟ್ಫಾರ್ಮ್. ಅತ್ಯಂತ ಉದ್ದವಾದಂತಹ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ಅಂತ. ಸೊ ಅದು ಬಂದು ನೈಋತ್ಯ ರೈಲ್ವೆ ವಲಯದ ಸಿದ್ಧಾರೂಢ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ರಿ. ಅತಿ ಉದ್ದವಾದಂತಹ ರೈಲ್ವೆ ಪ್ಲಾಟ್ಫಾರ್ಮ್ ಬಂದು ನೈಋತ್ಯ ರೈಲ್ವೆ ವಲಯದ ಸಿದ್ಧಾರೂಢ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಅತಿ ಉದ್ದವಾದಂತಹ ರೈಲ್ವೆ ಸೇತುವೆ. ಅತಿ ಉದ್ದವಾದಂತಹ ರೈಲ್ವೆ ಸೇತುವೆ ಬಂದು ಸೋನೆ ಸೇತುವೆ ಆಗಿರುತ್ತೆ. ಅತಿ ಉದ್ದವಾದಂತಹ ರೈಲ್ವೆ ಸೇತುವೆ. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಅತಿ ಉದ್ದವಾದಂತಹ ಪ್ರಾಂಗಣ ಅಂತ ಕರಿತೀವಿ. ಅತಿ ಉದ್ದವಾದಂತಹ ಪ್ರಾಂಗಣ ಬಂದು ರಾಮೇಶ್ವರಂ ದೇವಾಲಯದ ಪ್ರಾಂಗಣ. ಓಕೆ, ನೆಕ್ಸ್ಟ್ ಅತಿ ಉದ್ದವಾದಂತಹ ರಸ್ತೆ. ಅತಿ ಉದ್ದವಾದ ರಸ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ರ್ಯಾಂಡ್ ಟ್ರಕ್ ರಸ್ತೆ ಆಗಿರುತ್ತೆ. ಓಕೆ, ನೆಕ್ಸ್ಟು ಅತಿ ಉದ್ದವಾದಂತಹ ಸುರಂಗ ಮಾರ್ಗ ಜವಾಹರ್ಲಾಲ್ ಸುರಂಗ ಮಾರ್ಗ. ನೋಡಿರಿ, ಇವಷ್ಟು ಕೂಡ ಭಾಳ ಉಪಯುಕ್ತ ಆದವು. ಸೊ ನೀವು ಎಲ್ಲೇ ಹುಡುಕ್ತೀನಿ ಅಂತಂದರೆ ಇಂಟೆನ್ಷನಲಿ ಹುಡುಕ್ತಾ ಹೋದರೆ ನಿಮ್ಗೆ ಅವು ಸಿಗೋಂಗಿಲ್ಲ. ಸೊ ಎಲ್ಲ ಕೂಡಿಸಿ ನಾನು ಒಂದು ಕಡೆ ನಿಮಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ಒಂದು ಈ ರೀತಿ PDF ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಖಂಡಿತ ಇದೊಂದು ರಿಕ್ವೆಸ್ಟ್ ಅಂತ ತೊಗೊಳ್ರಿ. ಎಲ್ಲರೂ ಕೂಡ ಹೆಚ್ಚು ಇದ್ರ ಮೇಲೆ ಅಭ್ಯಾಸ ಮಾಡ್ತಾ ಬನ್ನಿರಿ, ಹೆಚ್ಚು ಫೋಕಸ್ ಮಾಡಿರಿ. ಇವುಗಳನ್ನ ಹಾರ್ಡ್ ವರ್ಕ್ ಆಗಿ ತೊಗೊಂಡು ರೂಢಿ ಮಾಡ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಅತಿ ಉದ್ದವಾದಂತಹ ತೂಗು ಸೇತುವೆ ಹೌರಾ ಸೇತುವೆ ಅಂತ ಬರುತ್ತೆ. ಅತಿ ಉದ್ದವಾದಂತಹ ತೂಗು ಸೇತುವೆ. ಇದನ್ನು ಹೇಳ್ತಾ ಹೋದ ಹಾಗೆ ಹಿಂದೆ ಮರಿತಾ ಹೋಗಬೇಡ್ರಿ. ಇದೊಂದು ಉಪಯೋಗನ ಪಡೆದುಕೊಳ್ರಿ. ಅಗೇನ್ ಆ್ಯಂಡ್ ಅಗೇನ್ ಇದನ್ನು ರಿವಿಷನ್ ಮಾಡ್ಕೊಳ್ರಿ. ಅಗೇನ್ ಆ್ಯಂಡ್ ಅಗೇನ್ ನಾವು ವಿಡಿಯೋ ನೋಡೋಕ್ಕಾಗಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಅದನ್ನು ಒಂದು ಕಡೆ ಬರೆದಿಟ್ಕೊಳ್ರಿ. ಕೇವಲ ಒಂದು ಪೇಜ್ ಆಗ್ಬೋದು ಅಷ್ಟೇ, ಅದನ್ನು ಬರೆದಿಟ್ಕೊಳ್ರಿ, ನಿಮ್ಗೆ ಭಾಳ ಯೂಸ್ ಆಗ್ತವೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಯಾವುದು ಅಂತಂದರೆ
ಅತಿ ಉದ್ದವಾದಂತಹ ಸಮುದ್ರ ತೀರ ಹೊಂದಿರತಕ್ಕಂತಹ ರಾಜ್ಯ. ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರುವ ರಾಜ್ಯ ಗುಜರಾತ್ ಆಗಿರುತ್ತೆ. ಓಕೆನಾ, ಇದಷ್ಟು ಇವತ್ತಿನ ಬಗ್ಗೆ ಇರತಕ್ಕಂತಹ ಮಾಹಿತಿ ಆಗಿರುತ್ತೆ. ಐ ಥಿಂಕ್ ಎಲ್ಲ ಕೂಡ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಭಾರತದ ವಿಶೇಷತೆಗಳು ಒಂದ್ಸರಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಂಡ್ಬಿಡ್ರಿ. ಅತಿ ಎತ್ತರದ ಶಿಖರ ಕಾಂಚನಚುಂಗ, ಎತ್ತರದ ಗೋಪುರ ಕುತುಬ್ ಮಿನಾರ್, ಎತ್ತರದ ವಿಗ್ರಹ ಗೊಮ್ಮಟೇಶ್ವರ, ಎತ್ತರದ ಹೋಟೆಲ್ ಒಬೆರಾಯ್ ಹೋಟೆಲ್, ಎತ್ತರದ ದ್ವಾರ ಬುಲಂದ್ ದರ್ವಾಜ ಅಥವಾ ಬುಲಂದ್ ದರ್ವಾಜ, ಎತ್ತರದ ಸೇತುವೆ ಚಂಬಲ್ ಸೇತುವೆ, ಎತ್ತರದ ರಸ್ತೆ ಮನಾಲಿ ರಸ್ತೆ, ಅತಿ ಉದ್ದವಾದಂತಹ ನೀರಾವರಿ ಕಾಲುವೆ ಇಂದಿರಾ ಗಾಂಧಿ ಕಾಲುವೆ, ಅತಿ ಉದ್ದವಾದ ಬೀಚ್ ಮರೀನಾ ಬೀಚ್, ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ನೈಋತ್ಯ ವಲಯದ ಸಿದ್ದಾರೂಢ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಅತಿ ಉದ್ದವಾದ ರೈಲ್ವೆ ಸೇತುವೆ ಸೋನೆ ಸೇತುವೆ, ಅತಿ ಉದ್ದವಾದಂತಹ ಪ್ರಾಂಗಣ ರಾಮೇಶ್ವರಂ ದೇವಾಲಯದ ಪ್ರಾಂಗಣ, ಅತಿ ಉದ್ದವಾದ ರಸ್ತೆ ಗ್ರ್ಯಾಂಡ್ ಟ್ರಕ್ ರಸ್ತೆ, ಅತಿ ಉದ್ದವಾದ ಸುರಂಗ ಮಾರ್ಗ ಜವಾಹರ್ಲಾಲ್ ಸುರಂಗ ಮಾರ್ಗ, ಅತಿ ಉದ್ದವಾದಂತಹ ತೂಗು ಸೇತುವೆ ಹೌರಾ ಸೇತುವೆ, ಆ್ಯಂಡ್ ಲಾಸ್ಟ್ ಒನ್ ಅತಿ ಉದ್ದವಾದ ಸಮುದ್ರ ತೀರ ಹೊಂದಿರತಕ್ಕಂತಹ ರಾಜ್ಯ ಗುಜರಾತ್ ರಾಜ್ಯ ಆಗಿರುತ್ತೆ. ಸೊ ಇದಷ್ಟು ನಿಮಗೆ ಇವತ್ತು ಕೊಟ್ಟಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಭಾರತದ ವಿಶೇಷತೆ ಅಂತಲೇ ನಿಮಗೆ ಟೈಟಲ್ ಕೊಟ್ಟಿದ್ದೆ. ಸೊ ಇವಷ್ಟು ಭಾರತದ ವಿಶೇಷತೆಗಳಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಹೆಚ್ಚಿದ್ರ ಮೇಲೆ ಅಭ್ಯಾಸ ಮಾಡ್ತಾ ಬನ್ನಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ವ ಸ್ನೇಹಿತರೆ, ಎಲ್ಲರೂ ಕೂಡ ತಪ್ಪದೆ ಜಸ್ಟ್ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಕ್ಲಾಸ್ಗಳನ್ನು ನಿಮಗೆ ಕೊಡಲಿಕ್ಕೆ ಇನ್ನೂ ನಮಗೆ ಮೋಟಿವೇಶನ್ ಮಾಡಿದ ಹಾಗಾಗುತ್ತೆ, ಹೆಚ್ಚು ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ಸೊ ಮತ್ತಷ್ಟು ಕ್ಲಾಸ್ಗಳನ್ನು ಕೊಡಬೇಕು ಅಂತಕ್ಕಂತಹ ಒಂದು ಸ್ಪಿರಿಟ್ ನಮ್ಮ ಕಡೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಲೈಕ್ ಕೊಟ್ಟಷ್ಟು ನಾವು ಮೋಟಿವೇಟ್ ಆಗ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮರಿತೀನಿ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಮತ್ತೊಂದು ಉಪಯುಕ್ತ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ.